ಹಾಡೋರಿಗೆ ಹುರುಪ ಮೋಸ ಬರಂಗಿಲ್ಲ. ಹೌದು. ಸಹಜೋಡಿ ಕಲಾವಿದರು ಗಂಡ ಹೆಚ್ಚು ಮಾಡಿ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರು, ಪ್ರಸ್ತಾವನೆ ಮಾಡಿ. ಅದಕ್ಕೆ ತಮ್ಮ ಏನಾಗಿತ್ರಿಪ್ಪ? ಸಹಜೋಡಿ ಕಲಾವಿದರಿಗೆ ಒಂದು ಮಾತು ಹೇಳಬೇಕಾಗ್ತದ. ಏನ್ರಿ ಸರ? ಅದು ಹ್ಯಾಕ್ ಬಂದ್ರ ಪಾರ್ವತ ದೇವಿ ಪರಮೇಶ್ವರ ಹೌದು ನೀನೇ ನನ್ನ ಗಂಡ ಆಗಬೇಕಂತ ಹೇಳಿ ಹೌದು ಎಷ್ಟು ವರ್ಷ ತಪಸ್ಸರಿ ಮಾಡಿದ್ರು ಅನ್ನುವಂತ ಮಾತು ಹೇಳಿದ್ರು. ಹೌದು. ಅದಕ್ಕ ನೀವು ತಿಳ್ಕೊಂಡಿದ್ದು ಅಷ್ಟೇ ಸತ್ಯ ಅಲ್ಲ ಅದು. ಆಗ ಪಾರ್ವತ ದೇವಿ ಏನ್ ಮಾಡಿಲ್ರಿಪ್ಪ? ಪ್ರಥಮದಲ್ಲಿ ಸತ್ಯದೇವಿ ಲಗ್ನ ಆಗ್ತಾನ ಪರಮೇಶ್ವರ. ಆಗ ತಂದೆ ಯಜ್ಞೆ ಮಾಡಿರ್ತಾನ ದಕ್ಷ ಬ್ರಹ್ಮ. ಆ ಯಜ್ಞಕ್ಕೆ ಸತ್ಯದೇವಿನ ಆಹ್ವಾನ ಮಾಡಿರೋದಿಲ್ಲ ನಾವು. ಹೌದು. ಆಗ ಸತ್ಯದೇವಿ ತಾನ ಇಲ್ಲಿಗೆ ಹೋಗ್ತಾಳ. ಆಗ ಮನೆಗೆ ಬಂದ ಮಗಳನ್ನ ಯಾರು ಬಾ ಅಂತ ಹೊರಗೆ ಯಾರು ಕರೀದಿಲ್ಲ. ಆಗ ಕರೀದವ್ರ ಮನೆಗೆ ನಾ ಕಳಸಿಗಿದ್ದಾಗಿ ಬಂದಂಗಾತು. ಹೌದು. ನಾ ಇಲ್ಲಿಗೆ ಬರಬಾರ್ದು ಅಂತೇಳಿ ಹೆಣ್ಣು ಮಗಳು ತನ್ನ ಮನಸ್ಸಿಗೆ ತಿಳ್ಕೊಂಡು ಹೌದು ತನ್ನ ತಂದೆಯನ್ನು ಯಜ್ಞೆ ಮಾಡಿದಲ್ಲಿ ಯಜ್ಞದಾಗ ಹಾರಿ ತನ್ನ ಪ್ರಾಣವನ್ನು ಬಿಟ್ಲು. ಆಗ ಪರಮೇಶ್ವರ ಏನ್ ಮಾಡಿದ್ರಿಪ್ಪ? ಪಟ್ಟ ಬರಮಲ್ಲಿ ಇಡೀ ಬ್ರಹ್ಮಾಂಡಲನ್ನು ತಿರುಗಿದ. ಹೌದು. ತನ್ನ ಮೈ ಮೇಲ ರೂಪವಾಗಿ ಒಂದು ಚೂರು ಅರಿವಿದ್ರಿಕ್ಕಿಲ್ಲ. ನಿಮ್ಮಪ್ಪ ಪರಮೇಶ್ವರ ದಿಗಂಬರಾಗಿ ಇಡೀ ಬ್ರಹ್ಮಾಂಡಲನ್ನು ತಿರುಗಿದ. ಆಗ ಮೈ ಮೇಲೆ ಅಷ್ಟ ಅರಿವಿದ್ರಿಕ್ಕಿಲ್ಲ. ಹೌದ್ರಿಪ್ಪ. ಆ ಎಲೆಬ ಬೂದಿಯನ್ನು ತನ್ನ ಮೈ ತುಂಬ ಬಡ್ಕೊಂಡು ಹೌದು ಇಡೀ ಬ್ರಹ್ಮಾಂಡಲ ಸುತ್ತ ಹಾಕಿದ್ ಮಸ್ತರ. ಹೌದ್ರಿ. ಆಗ ಒಂದಷ್ಟು ಮಂದಿ ಏನ್ ಮಾಡಿದ್ರಿಪ್ಪ? ಋಷಿ ಮುನಿಗಳು ಯಜ್ಞೆ ಮಾಡ್ತಾ ಇದ್ರು. ಯಜ್ಞೆ ಮಾಡೋ ಮುಂದ ಪರಮೇಶ್ವರ ಹುಚ್ಚದ ಆಕಾರ ಆಗಿ ಹೌದು ಹಾಗೆ ಹೋಗ್ತಾ ಇದ್ದು. ಅಲ್ಲಿ ಋಷಿ ಮುನಿಗಳು ವಿಚಾರ ಮಾಡಿದ್ರು. ಏನಂತ ಮಾಡಿದ್ರಿಪ್ಪ? 33 ಕೋಟಿ ದೇವತೆಗಳ ಶ್ರೇಷ್ಠವಾದ ವಸ್ತು ಯಾವ್ದು ಬಂದ್ರೆ ಪರಮೇಶ್ವರ. ಅವೇ ಪರಮೇಶ್ವರ ಇವತ್ತ ತನ್ನ ಮೈ ಮೇಲೆ ಕಬರಿಂದ ತಿರ್ಗಾಕತ್ತಾನ ಅಂತೇಳಿ ಹೆಣ್ಣು ಮಕ್ಕಳಿಗೆ ಬಹಳ ಅಸಹ್ಯ ಆಗ್ತದ. ಹೌದು. ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡ್ಬೇಕಂತ ಋಷಿ ಮುನಿಗಳ ಪರಮೇಶ್ವರಿಗೆ ಏನ್ ಮಾಡಿದ ಅಂದ್ರೆ ಶಾಪ ಕೊಟ್ರು. ಏನಂತ ಕೊಟ್ರಿಪ್ಪ? ಆಗ ಏನಂತ ಶಾಪ ಕೊಟ್ರಪ್ಪ ಅಂದ್ರ ನಿನ್ನ ಮೈಯಲ್ಲಿರ್ತಕ್ಕಂತ ನಿನ್ನ ಯೋನಿ ಭೂಮಿಗೆ ಕಳಚಿ ಬೀಳಿ ಅಂತ ಶಾಪ ಕೊಟ್ರು. ನಿನ್ನ ಲಿಂಗ ಕಳಚಿ ಭೂಮಿಗೆ ಬೀಳಿ ಅಂತ ಶಾಪ ಕೊಟ್ರು. ಹೌದು. ಆಗ ಆ ಲಿಂಗ ಭೂಮಿಗೆ ಬೀಳುವ ಸಂದರ್ಭದಲ್ಲಿ ಏನಾಗಿತ್ರಿಪ್ಪ? ತೆಳಗೆ ಬೀಳ್ತದ ಅನ್ನೋದ್ರಾಗ ಬ್ರಹ್ಮಗ ಗುರ್ತಾಯ್ತು. ಏನ್ ಮಾಡಿದ್ರಿಪ್ಪ? ಆ ಲಿಂಗ ತೆಳಗೆ ಬಂತ ಇಡೀ ಬ್ರಹ್ಮಾಂಡ ಅಲ್ಲೋಣ ಕಲ್ಲೋಣ ಆಗ್ತದ ಅಂತೇಳಿ ಅವ ಬ್ರಹ್ಮ ಬಂದು ತೆಳಗೆ ಏನ್ ಮಾಡಿದಪ್ಪ ಅಂದ್ರೆ ತನ್ನ ಕೈಗಳಿಂದ ಅದನ್ನ ತೆಳಗೆ ಹಿಡ್ಕೊಂಡ. ಹೌದು. ತನ್ನ ತೆಳಗೆ ಹಿಡ್ಕೊಂಡ. ಆದ್ರೂ ನಿಂದಿರ್ದಿಲ್ಲ ಅದು. ಹೌದು. ಆ ಬ್ರಹ್ಮದೇವರ ತೆಗೆದು ತೆಳಗೆ ಹಿಡ್ಕೊಂಡ. ಹೌದು. ಆದ್ರೂ ನಿಂದಿರಲಿಲ್ಲ. ಆಗ ವಿಷ್ಣು ದೇವ ಓಡಿ ಬಂದು ತನ್ನ 2 ಕೈಗಳಿಂದ ಅದನ್ನ ಗಟ್ಟಿಗೆ ಹಿಂಗ್ ಹಿಡ್ಕೊಂಡ. ಹೌದು. ಆಗ ಈ ಸದ್ಯ ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ನೀವು ಈಶ್ವರಲಿಂಗನ್ ನೋಡಿರ್ಬಹುದು. ಹೌದು. ಈಶ್ವರಲಿಂಗನ್ ಎಲ್ಲಾರು ನೋಡಿರ್ತೀವಿ. ಆ ತೆಳಗಿನ ಆಕಾರ ಏನದಲ್ಲ ಅದು ಬ್ರಹ್ಮದೇವರ. ಹೌದು. ಮೇಲೇನ ಈ ನೀರು ಬೀಳು ಸೇಮೇನ್ ಹಿಡಿದಿರ್ತಲ್ಲ ಅದು ವಿಷ್ಣು ದೇವರ ಕೈ ಹಿಡ್ದಾನ. ಹೌದು. ಆಗ ಲಿಂಗ ಮ್ಯಾಲ ಹಿಂಗ ಗಜಮ್ ನಿಂತದ. ಆಗ ಈಶ್ವರಲಿಂಗ ಆಗ್ಯದ. ಅದನ್ನ ನೋಡ್ಕೊಂಡು ಇಡೀ ಬ್ರಹ್ಮಾಂಡದಲ್ಲಿ ಈಶ್ವರಲಿಂಗಗಳನ್ನು ಸೃಷ್ಟಿ ಮಾಡಿದ್ರು. ಹೌದು. ಆಗ ಈಗ ಪೈಲ ಪ್ರಥಮದಲ್ಲಿ ಯಾವ್ದಾರ ಕಾರ್ಯಕ್ರಮ ನಡಿಬೇಕಂತಂದ್ರೆ ನಾವು ಮೊದಲ ಆ ದೇವರ ಆರಾಧನೆ ಮಾಡ್ತೀವಿ. ಹೌದು. ಅದು ಹ್ಯಾಕಪ್ಪ ಅಂದ್ರ ಗುರು ಬ್ರಹ್ಮ. ಹೌದು. ಮೊದಲು ಬ್ರಹ್ಮ ಬರ್ತಾನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಆ ಭಗವಂತನ ವಾಕ್ಯಗಳನ್ನ ಪೈಲು ಪ್ರಥಮದಲ್ಲಿ ಹೇಳ್ಬೇಕಾಗ್ತದ. ಅದು ಹ್ಯಾಕ್ ಬಂದ್ರೆ ನೋಡು, ಹೇಳ್ರಿ ಸರ. ಲಿಂಗದ ರೂಪದಿಂದ ಮೊದಲು ತೆಳಗಿದ್ದಾವ ಬ್ರಹ್ಮದೇವರ. ನಡಕ ಬಂದು ನೀರು ಬೀಳು ಆಕಾರ ಮಾಡಿರ್ತಾನ. ತನ್ನ 2 ಕೈಗಳನ್ನು ಮುಂದೆ ಹಿಂಗ ಚೂಪ್ ಮಾಡಿ ಹಿಡಿತಾನ. ಆಗ ವಿಷ್ಣುದೇವ ಮ್ಯಾಲ ಪರಮೇಶ್ವರ. ಆಗ ಲಿಂಗ ರೂಪದಿಂದ ನಿಮ್ಮಪ್ಪ ಇಡೀ ಬ್ರಹ್ಮಾಂಡ ತನ್ನ ಯವನಿ ಲಿಂಗನ್ನ ಕಳಿಸಿ ಬಿದ್ದಾಗ ಇಡೀ ಬ್ರಹ್ಮತ್ಲಿ ಅಡ್ಡಾಡಿದಾನ. ಹೌದು. ಆಗ ಸತ್ಯದೇವಿನ
ಹಳ್ಳಿ ಪುನಃ ಪಾರ್ವತ ದೇವಿ ಅವತಾರ ಧಾರಣೆ ಮಾಡಿಕೊಂಡು ಬಂದು ಹಾ ರೇಣುಕಾದೇವಿ ಹೊಟ್ಟೆಲಿ ಹುಟ್ಟಿದಾಗ ಹೌದು. ಆಗ ಪರಮೇಶ್ವರ ಏನ್ ಮಾಡಿದ್ರಿಪ್ಪ? ಪಾರ್ವತ ದೇವಿ ಲಗ್ನ ಆಗ್ತಾನೆ. ಹಾ ಇದು ಹಿಂಗ್ ವ್ಯತ್ಯಾಸ ಬರ್ತದ. ಹೌದು. ಇವ್ರೇನ್ ಹೇಳ್ತಾರಂದ್ರೆ ಹಿಂದೋದ್ ಮುಂದ, ಮುಂದಿಂದ ಹೋದ್ ಹಿಂದ. ಹೌದು. ಇದನ್ನ ಹ್ಯಾಗ್ ಮಾಡಬಾರ್ದು. ಒಂದು ಹೇಳಾಕತ್ತೀವಿ ಅಂದ್ರೆ ಲೈನ್ ಕಚ್ಚಿ ಹೋಗ್ಬೇಕಾದ. ಹಾ ಹೌದಿಲ್ಲ? ಹೌದು. ಆ ಸಂದರ್ಭದಲ್ಲಿ ಏನೇನಾತು ಈಗ ನೋಡ್ ನಾ ಹೇಳಿನಿ. ಏನ್ ಹೇಳಿದ್ರಿಪ್ಪ? ಪರಮೇಶ್ವರ ಸತ್ಯದೇವಿ ಲಗ್ನ ಆದಾಗ ಸತ್ಯದೇವಿ ಯಜ್ಞದಾಗ ಹಾರಿ ಪ್ರಾಣ ಬಿಟ್ಟಾಗ ತನ್ನ ಮೇಲೆ ಮೇಯನ ಅರಬಿದ ಕಬರಲ್ಲಿ ತಿರುಗ್ತಿದ್ದ. ಹೌದು. ಆಗ ಪರಮೇಶ್ವರನ ನಿನ್ನ ಲಿಂಗ ಕಳಿಸಿ ತೆಳಗೆ ಬೀಳಿ ಅಂತ ಶಾಪ ಕೊಟ್ರು. ಹೌದು. ಆಗ ಲಿಂಗ ಸೃಷ್ಟಿ ಆತಂತ ನಾ ಆಧಾರ ಹೇಳಿನಿ. ಹೌದು. ಹಿಂಗ ಯಾವ ವಿಷಯಗಳ ಮಾತಾಡಿದ್ರು ಜನರಿಗೆ ಗುರ್ತಾಗಬೇಕು. ಆಧಾರ ಇಟ್ಟ ಮಾತಾಡ್ಬೇಕ. ಆಧಾರ ಇಟ್ಟು ಮಾತಾಡ್ಬೇಕು. ಹೌದು. ಅಂದ್ರ ಅನುಕೂಲ ಆಗ್ತದ. ಹಾ ಚಾ ಕೊಟ್ಟ ಬಿಟ್ಟು ನನಗೂ ಒಂದೀಟ. Rami,